ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಕ್ರೀಡಾ ಸಚಿವ ಕೆಎಸ್ ಈಶ್ವರಪ್ಪಗೆ ಜೀವ ಬೆದರಿಕೆ ಕರೆ ಬಂದಿದೆಯಂತೆ. ಈಶ್ವರಪ್ಪಗೆ ಕರೆ ಮಾಡಿ ತಮಿಳು ಭಾಷೆಯಲ್ಲಿ ಮಾತನಾಡಿರುವಂತಹ ಅಪರಿಚಿತ ವ್ಯಕ್ತಿ ಪೌರತ್ವ ಕಾಯ್ದೆ ವಿಚಾರದಲ್ಲಿ ಮುಸಲ್ಮಾನರ ವಿರುದ್ಧ ಮಾತನಾಡಿದ್ರೆ ಸರಿ ಇರೋದಿಲ್ಲ, ನಿಮ್ಮ ಜೀವಕ್ಕೆ ಅಪಾಯವಾಗಲಿದೆ ಅಂತ ಜೀವ ಬೆದರಿಕೆ ಒಡ್ಡಿದ್ದಾನಂತೆ. ಜೀವ ಬೆದರಿಕೆ ಕರೆ ಬಗ್ಗೆ ಸಚಿವ ಈಶ್ವರಪ್ಪ ಶಿವಮೊಗ್ಗ ಎಸ್ಪಿಗೆ ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲದೆ ಇವತ್ತು ಲಿಖಿತ ದೂರು ನೀಡುವಂತ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಈಶ್ವರಪ್ಪಗೆ ದುಬೈನಿಂದ ಜೀವ ಬೆದರಿಕೆ ಕರೆ ಬಂದಿತ್ತು. ಆ ಸಂದರ್ಭದಲ್ಲಿಯೂ ಈಶ್ವರಪ್ಪ ಶಿವಮೊಗ್ಗ ಎಸ್ಪಿಗೆ ದೂರನ್ನ ನೀಡಿದ್ರು. ಇದೀಗ ಮತ್ತೊಮ್ಮೆ ಈಶ್ವರಪ್ಪಗೆ ಜೀವ ಬೆದರಿಕೆ ಕರೆ ಬಂದಿದೆ. ಒಂದೆಡೆ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಇಡೀ ದೇಶದಲ್ಲಿ ಹೋರಾಟ ನಡೀತಾ ಇದೆ. ಇನ್ನೊಂದೆಡೆ ಬಿಜೆಪಿಯವರು ಕಾಯ್ದೆ ಬೆಂಬಲಿಸಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರದಲ್ಲಿ ಈಶ್ವರಪ್ಪಗೆ ಬೆದರಿಕೆ ಕರೆ ಬಂದಿದೆ.